ಅಂತ ಹೇಳಿ 24 ಲಕ್ಷ ದುಡ್ಡು ತೊಗೊಂಡಿದ್ದಾರೆ. ಅದು ದೇವಸ್ಥಾನನೇ ಟೆಂಪಲ್ ಕಟ್ಟಿಲ್ಲ. ದೇವಸ್ಥಾನ ದುಡ್ಡು ತೊಗೊಂಡವ್ರ ಮನೆ ಹಾಳಾಗೋಲಿ, ನಮಗೆ ಟೆಂಪಲ್ ಕಟ್ಕೊಡಿ. ಒಟ್ಟಲ್ಲಿ ನಿಮ್ಮೂರಲ್ಲಿ ಈಗ ದೇವಸ್ಥಾನ ಇಲ್ಲ. ದುಡ್ಡು ಎತ್ಬಿಟ್ಟವ್ರೆ, ದುಡ್ಡು ಎತ್ಕೊಂಡವ್ರೆ. ನೋಡಿ ಇದೊಂದು ರಸ್ತೆ ಮಾಡಿದೆ ಹುಬ್ಬಳ್ಳಿನಲ್ಲಿ ಬಸವಣ್ಣನ ದೇವಸ್ಥಾನ ಕೊಟ್ಟಿದ್ದೀವಿ ಅಂದ್ಬಿಟ್ಟು KCF ಅಧಿಕಾರಿ ಲುಚ್ಚ ಅಧಿಕಾರಿಗಳು 24 ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಅದಕ್ಕೆ ಕುಡುಗ್ಬಾಳಿಗೆ ಬಸವಣ್ಣನ ದೇವಸ್ಥಾನ ಕಟ್ಟೋಕ್ಕೆ ಅಂತ ಹೇಳಿದ್ದಾರೆ. ಇದೇ ನೋಡಿ 24 ಲಕ್ಷ ಕಟ್ಟಿರೋ KCFನವ್ರು ಕಟ್ಟಿರೋ ಬಸವಣ್ಣನ ದೇವಸ್ಥಾನ. ದುಡ್ಡು ಏನಾಗಿದೆ ಅಂತ ಒಟ್ಟಿನಲ್ಲಿ ಗೊತ್ತಿಲ್ಲ. ಅದಕ್ಕೆ ನೇರ ಹೊಣೆ ಅಧಿಕಾರಿಗಳೇ ಹೊಣೆ. ಅಧಿಕಾರಿಗಳು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು. ಕೇಳಕ್ಕೆ ಹೋದರೆ ಹಿಂಗೆ ಯಾಕೆ ಅವೆಲ್ಲ ಅಂತ ಕೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಪರಿಶೀಲನೆ ಮಾಡಬೇಕು. ಅವರೆಲ್ಲ ಹೋಗಿ ಅವ್ರಿಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಒಳಂತ್ರ ಮಾತಾಡಿ ಅವ್ರಿಗೆ ಮಾತಾಡಿ ಮಾಡಿಸ್ಕೊಂಡಿರೋದು ವರನ. ಈಗ ಒಬ್ಬ ಯಾರು ಜಾಸ್ತಿ ಆಗಿರೋರು ಅವ್ರಿಗೊಂದು ಚೂರಲ್ಲಿ ತೀರ್ಥ ಹಾಕಿದ್ರು, ಅವ್ರು ಜಾಸ್ತಿ ಮಾಡಿದ್ರು. ಯಾರು ಹೋಗ್ಲಿಲ್ಲ ತೀರ್ಥ ಹಾಕಿಲ್ಲ ಅವ್ರಿಗೆ ಕಮ್ಮಿ ಮಾಡಿದ್ರು. ಅಷ್ಟೇ ಎಲ್ಲ ಆಗಿರೋದು. ಕೊಟ್ಟರು ಅಷ್ಟೇ. ಕೊಡ್ತೀನಿ ಮೋರಿ ಮಾಡಿದ್ರು, ಏನು ಕೊಡಿಲ್ಲ. ಒಂದು ಕೊಂಡೆ ಜಮೀನು ಮನೆ ಹೊಡೆದ್ರು. ಅದೇ 9,80,000. 9,80,000. ಇನ್ನೂ ಎಷ್ಟು ಬರ್ಬೇಕು ನಿಮಗೆ? ಇನ್ನೂ ಹಾಕಿಲ್ವ. ಕೊಡ್ತೀನಿ ಅಂತ ಕೊಡಲಿಲ್ಲ. ಏನು ಕೊಟ್ಟಿಲ್ಲ ಅವರು. ಕೊಡ್ತೀನಿ ಅಂತಾರೆ. ಎಲ್ಲ ಅಂಚಿನ ಆಯಿತು. ಕೊಟ್ಟಾದ್ರೆ 1 ಕೋಟಿ ಕೊಡ್ತಾರೆ, 70 ಕೊಟ್ಟಾರೆ ಮನೆ ಅಷ್ಟೇ. ಲಂಚ ಕೊಟ್ಟರೆ ದುಡ್ಡು ಕೊಡ್ತಾರೆ ಅಷ್ಟೇ. 9,80 ಗಂಟೆ 1,80,000ಕ್ಕೆ ಒಂದು ಕೊಂಡೆ ಮನೆ ನೋಡ್ರಿ ಹೆಂಗೆ ಕಾಸ. ಈಗ ಬೇರೆಯವ್ರಿಗೆ ಹೆಂಗೆ ಕೊಟ್ಟವ್ರೆ? 1 ಕೋಟಿ 75 ಕೊಟ್ರೆ 1 ಕೋಟಿ ಕೊಟ್ಟವ್ರೆ. 85 ಕೊಟ್ಟಂಗಿರೋರು. ಸರಿ ಗೌಡ್ರಿ, ನಿಮ್ಮ ಹೆಸರು? ವರದರಾಜ್ ಅಂತ. ನಾಲ್ಕು ಬಸ್ವೇ ಮಾಡ್ತೀವಿ ಅಂದ್ಬಿಟ್ಟು ಜಾಗ ಖರೀದಿ ಮಾಡವ್ರೆ. ಬಸ್ವೇ ಮಾಡ್ತೀನಿ ಅಂದ್ಬಿಟ್ಟು ಒಂದು ಕಡೆನೂ ಬಸ್ವೇ ಮಾಡಿಲ್ಲ. ನಾವು ಕುಡುಗ್ಬಾಳಲ್ಲಿ ಬಸ್ವೇ ಕಳೆದೋಗೋದೆ ಅಂತ ನಾವೇ ಇದು ಮಾಡಬೇಕು. ಆಮೇಲೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಯಾರು ಅಂತಾರೆ KCF ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೇ. ಮೂಲ ಟಾಪ್ ಟು ಬಾಟಮ್ ಯಾರಿದ್ದಾರೆ ಅವರೆಲ್ಲ ಅಧಿಕಾರಿ. ಅವರು ಸಣ್ಣ ಪುಟ್ಟ ಜನ ಕೇಳಿದ್ರೆ ಯಾರೂ ಜವಾಬ್ದಾರಿ ತೊಗೊಳ್ಳಲ್ಲ, ಕೇರ್ಲೆಸ್ ಮಾಡಿ ಹೊಂಟೈತಾರೆ. ಅದಕ್ಕೆ ಯಾರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅದು ಗಮನ ತಗೋಬೇಕು. ಸಣ್ಣ ಪುಟ್ಟ ರೈತರು ಅಂತ ಕೇಳಿದ್ರೆ ಯಾರು ಕೊಡ್ತಲ್ಲ. ಅಸ್ಟೇಟ್ ಇಂಜಿನಿಯರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು. ಕೋಟಿ ಹಗರಣ ಆಗಿದೆ. ಅದೇ ಅದು ಕೋಟಿ ಹಗರಣ ಆಗಿದೆ ಅಂತಂದರೆ ನೈಜವಾಗಿ ಕಾಲಸ್ಥಿತಿನ ತೋರಿಸ್ತೀವಿ. ಒಂದು ಮನೆಗೆ 1 ಕೋಟಿ 8 ಲಕ್ಷ ಕೊಟ್ಟಿದ್ದಾರೆ. ಅದು ರಸ್ತೆಗೆ ಅಧಿಕೃತವೇ ಅಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೇಳಿದ್ರೆ ಯಾರೇ ಕೇಳಿದ್ರೆ ಸರ್ವೇರು ಸರ್ವೇ ತಪ್ಪು ಅದು ಅಧಿಕೃತವಾಗಿ ಸರಿಪಡಿಸ್ಬೋದಲ್ಲ. 1 ಕೋಟಿ 8 ಲಕ್ಷ ಯಾವ ರೀತಿ ಕೊಟ್ಟರು, ಏನಾಗಿದೆ? ಪಕ್ಕದಲ್ಲಿ ನಮ್ಮದು ಒಂದು ಅರ್ಧ ಗುಂಟೆ ಜಮೀನು ಹೋಗಿದೆ, ಮನೆ ಕಟ್ಟಿರೋ ಮನೆ ಹೋಗಿದೆ. ಅದಕ್ಕೆ ಬರೀ 16 ಲಕ್ಷ ಕೊಟ್ಟು ಮತ್ತು ಕೊಳಚೆ ನೀರನ್ನು ನಮ್ಮನೆ ಮಗಳಿಗೆ ಬಿಟ್ಟಿದ್ದಾರೆ. ಅದು ನೈಜ ಪರಿಸ್ಥಿತಿ ಫೋಟೋದಲ್ಲಿ ತೋರಿಸ್ತೀನಿ. ಬಂದು ಜಾಗ ವಿಸ್ತರಣೆ ಮಾಡಬೇಕು. ಮತ್ತು ನಮ್ಮ ಮನೆ ಮುಂದೆನೇ ಇದೆ. ಆ ಮನೆನ 1 ಕೋಟಿ 6 ಲಕ್ಷಕ್ಕೆ ಖರೀದಿ ಮಾಡ್ಯಾರೆ. ಅದು ರಸ್ತೆಗೆ ಅಧಿಕೃತ ಅಲ್ಲ. ರಸ್ತೆ ಇದೆ. ಬಂದು ಸ್ಪಾಟಿಗೆ ಬೇಕಾಗಿ ಗೊತ್ತಿರೋಂಥ ಅಧಿಕಾರಿ 40,000. ಎಷ್ಟು ಕುಂಟೆ ಇತ್ತು? 5 ಕುಂಟೆ ಇತ್ತು ನಮ್ಮದು. 5 ಕುಂಟೆ. ನಿಮ್ಮ ಹೆಸರು ಗೌಡ್ರೆ? ನಮ್ಮ ಹೆಸರು ಅದು ನಮ್ಮ ಅಣ್ಣರ ಹೆಸರದೇ. ಗೌರಮ್ಮ ಜೊತೆಲಿ ಹೆಸರು ಬರ್ತದೆ ಇದು. ಸರಿ. ನಮ್ಮನೆ ಮುಂದೆ 3 ಅನಧಿಕೃತವಾಗಿವೆ ನೋಡಿ. ನಮ್ಮನೆ ಮುಂದೆ ಒಂದು ಮನೆ ಇದೆ, ಅದು ರಸ್ತೆಗೆ ಮೊದಲು ಡಿನೋಟಿಫಿಕೇಶನ್ ಆಗಿಲ್ಲ. ಅದು ಯಾವ ಮನೆ ಕಟ್ಟಬೇಕು. ಮತ್ತು ಅಧಿಕಾರಿಗಳು ಸ್ವಲ್ಪ ಎಲ್ಲ ದುಡ್ಡು ಇನ್ವಾಲ್ವ್ ಆಗಿ ನನಗೆ ಮಾಹಿತಿ ಗೊತ್ತಾದ AC ಅವರಿಗೆ 8 ಲಕ್ಷ ದುಡ್ಡನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಗೊತ್ತಿದೆ. ಬಟ್ ಅದಕ್ಕೆ ನೇರವಾದ ಇದು ಗೊತ್ತಿಲ್ಲ ನಮಗೆ. ಅದಿದ್ರೆ ಯಾವ ಮನೆ ಹೊಂಟೋಗ್ಬಿಡೋರು. 1 ಕೋಟಿ 8 ಲಕ್ಷಕ್ಕೆ ಮನೆ ಖರೀದಿ ಮಾಡಿದ್ರೆ ರೋಡ್ಗೆ ವ್ಯವಸ್ಥೆನೇ ಇಲ್ಲ. ಆಮೇಲೆ ನಮ್ಮೂರಿನಲ್ಲಿ 4 ಸರಿ 4 ಏನು ಬಸ್ ನಿಲ್ದಾಣಕ್ಕೆ ಖರೀದಿ ಮಾಡಿದ್ವಿ ಅಂತ ಹೇಳ್ತಾರೆ. ಅದು ಬಸ್ ನಿಲ್ದಾಣನೂ ಮಾಡಿಲ್ಲ, ಎಲ್ಲಿ ಕೊಟ್ಟವ್ರು ಅಂತ ಗೊತ್ತಿಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.